ಇದು ಮಕರ ತೋರಣ ಅಂತಾರೆ. ಇದು ಅಲ್ಲಿ ಕಾಣಿಸುವ ಅದ್ರ ಹೆಸರು ಮಕರ ತೋರಣ. ದೇಹ ನಂದಿಯದ್ದು, ಕಾಲು ವ್ಯಾಘ್ರನ ಕಾಲು, ಅದರಿಂದ ಬಾಲ ನವಿಲ್ದು, ಬಾಯಿ ಮೊಸಳೆದ್ದು, ಆಮೇಲೆ ಅದ್ರೊಳಗಿಂತ ಒಂಟ ತೋರಣ ಹಾವಂತರ. ಇದು ಫಸ್ಟ್ ಟೈಮ್ ಇದು ಮಾಡಿದಾಗ ಕಚ್ಚಿದಾಗ ಇದು ಜಗ್ಗಿ ಸ್ಮೂತ್ ಇರ್ತದೆ, ಇಷ್ಟ ಮಾಡಿದ್ರೆ ಮುಗಿದ್ ಬಿಡ್ತದೆ. ಆದ್ರೆ ಈಗ ಬಿಸಿಲಿನ ಕಾರಣ ಇದು ಪೂರಾ ಹಾಡಾಗಿದೆ. ಇದು ಕಾಣಿಸ್ತಿದೆಯಲ್ಲ, ಇಲ್ಲಿ ಅಷ್ಟು ಕಡೆಗೆ ದೇವಿ ಗಣೇಶ ಮೂರ್ತಿದ್ದು ಅದೆಲ್ಲ ಅಷ್ಟು ಡಿಸ್ಟ್ರಾಯ್ ಮಾಡಿದ್ದಾರೆ. ಇದು ಇದೆಲ್ಲ, ಇದು ಅವಾಗಿನ ಕಚ್ಚಿದಾಗ ನಂದಿ, ಅದು ಇಲ್ಲಿ ದಾಳಿ ಆದಾಗ ಇದನ್ನ ಡಿಸ್ಟರ್ಬ್ ಮಾಡಿ ಅಲ್ಲಿ ಒಳಗಿದೆಯಲ್ಲ ಅದು ಹೊಸದಲ್ಲಿದೆ, ಅದು ಹೊಸ. ಇದು ಅವಾಗಿನ ಕಾಲದಾಗ ಬರ್ದಿದ್ದು ಶಾಸನ, ಇದ್ರೊಳಗೆ ಏನಿಲ್ಲ, ಇದು ಕೆತ್ತು ಬರ್ದಿದ್ದು. ಇದ್ರೊಳಗೆ 97ನೇ ಸಾಲೊಳಗೆ ಬರ್ದಿದೆ. ಉದ್ದತಿಗಾವೃತದಲ್ಲಿ ಪಡೆಯದಲ್ಲಿ ಮುಮ್ಮಾಣರು ಅರಣ್ಯದಲ್ಲಿ ದೇವಶಿಲ್ಪಿಗೆ ಮಾದರಿದಂ ಪೋಲುತ್ತಿದ್ದ ದೇವಾಲಯ ಚಕ್ರವರ್ತಿದಂ ಬ್ರಹ್ಮನ ನಿರ್ಮಿಸಲು ಅರಣ್ಯದ. ಉದ್ದತಿ ಅಂದ್ರೆ ಸಮುದ್ರ, ಸಮುದ್ರದಲ್ಲಿ ಆರುತ ಇದು ದೇವಾಲಯ ಪಡಿಡಲ್ ಅಂದ್ರೆ ಕಾಲನ್ ಏನಾದ್ರೂ ಇಟ್ಟರೆ ಇಂಥ ಸುಂದರವಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಕರ್ಮನಿಗೂ ಇದು ಮಾದರಿ, ಬ್ರಹ್ಮನಿಗೂ ಅಸಾಧ್ಯ ಕೆಲಸ ಇದು ಕಚ್ಚೋದು. ಇದನ್ನ ಹೇಳ್ದಲ್ಲ ಇವಾಗ, ಅದು ಇನ್ನೊಂದು ರಿಪೀಟ್ ಮಾಡ್ತೀಯಾ? ಇವಾಗ 97ನೇ ಸಾಲೊಳಗೆ ಬರ್ದಿದೆ. ಉದ್ದತಿಗಾವೃತದಲ್ಲಿ ಪಡಿಡಲ್ ಮುಮ್ಮಾನದು ಅರಣ್ಯದ ದೇವಶಿಲ್ಪಿಗೆ ಮಾರಿದ ಪೋಲಂತಿದೆ ದೇವಾಲಯ ಚಕ್ರವರ್ತಿ. ಉದ್ದತಿ ಅಂದ್ರೆ ಸಮುದ್ರ, ಸಮುದ್ರದಲ್ಲಿ ಆವೃತ ಜಲ್ ನೀರು ಏನಾದ್ರು ಇದ್ರೆ ಪಡಿಡಲ್ ಅಂದ್ರೆ ಕಾಲನ್ ಏನಾದರೂ ಇಟ್ಟರೆ ಇಂಥ ಸುಂದರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಕರ್ಮನಿದು ಮಾದರಿ, ಇದು ಮಾದರಿ. ಇದು ಬ್ರಹ್ಮನಿಗೂ ಅಸಾಧ್ಯವಾದ ಕೆಲಸ ಇದು ಕಟ್ಸೋದು. ಈ ದೇವಾಲಯ ಸಂಸ್ಕೃತದಲ್ಲಿದೆ. ಇದು ಮೇಲ್ಗಡೆ ಇದೆಲ್ಲ ಕಲ್ಲು, ಈ ಕಲ್ಲು ಇದೆರಡು ಒಂದೇನಾ ಅಥವಾ ಅದನ್ನ ಫಿಕ್ಸ್ ಮಾಡಿ? ಒಂದೇ, ಇದೆರಡು ಒಂದೇ. ಆ ಕೆತ್ತನೆ ಮತ್ತೆ ಈ ಶಾಸನ ಎರಡು ಒಂದೇ. ಇದು ಅಷ್ಟು ಗುಡಿ ನೋಡ್ತಿದ್ರಲ್ಲ ಒಂದೇ ಕಲ್ಲೊಳಗೆ ಮಾಡಿ. ಇದರ ಹೆಸರು ಕೀಲಗೊಂಡ. ಗುಡಿ ಏನಾದರೂ ಉಲ್ಟಾ ಮಾಡಿ ಇದ್ರೊಳಗೆ ಹಾಕಿದ್ರೆ ಫಿಕ್ಸ್ ಆಗುತ್ತೆ. ಆಮೇಲೆ ಇಲ್ಲಿ ಪ್ರತಿನಿತ್ಯ 400 ಜನ ಬ್ರಾಹ್ಮಣ ಹೋಮ ಮಾಡದಿದ್ರು. ಇದ್ರ ಹೆಸರು ಇಟ್ಟಿಗೆ, ಆಮೇಲೆ ಇಟ್ಟಿಗೆ ಅಂತ ಬಂದಿದ್ದು. ಇದು ನೀರು ಪ್ರತಿ ವರ್ಷ ಪೂರ್ತಿ ಇರುತ್ತಾ ಇದು ಈ ನೀರು? ಅಥವಾ ಆವಿ ಆಗ್ಬಿಡತ್ತಾ? ಇಲ್ಲ, ಇದು ಪ್ರತಿ ವರ್ಷ ಇರುತ್ತೆ. ಪ್ರತಿ ವರ್ಷ ಇರುತ್ತೆ. ಅದು ಆವಿ ಆಗಲ್ಲ, ಖಾಲಿ ಆಗಲ್ಲ ನೀರು? ಇಲ್ಲ, ಇಲ್ಲಿ ಇನ್ನೂ ಆಳ 100 ಮೆಟ್ಲ ಇದ್ದು, ಇನ್ನೂ 100 ಮೆಟ್ಲ ಇದ್ದು ಕೆಳಗಡೆ. ಅಂದ್ರೆ ಇದ್ರ ಕೆಳಗಡೆ 100 ಮೆಟ್ಲುಗಳಿದ್ದಾವೆ. ಅಲ್ಲಿ ಕಾಣಿಸ್ತಿದೆ. 1 2 3 ಅಲ್ಲಿ ಕೆಳಗಿದ್ದು ಪೂರ ಅದ್ರ ನೀರಿಂದ ಕಾಣಿಸಂಗಿಲ್ಲ. ಈ ನೀರು ಎಲ್ಲಿಂದ ಬರುತ್ತೆ? ಇದು ಮಳೆಯಿಂದ
ಒಂದ್ಸಲ ಮಳಿ ನೀರ್ ಬಂತಂದ್ರೆ ವಾಪಸ್ ಹೋಗಂಗಿಲ್ಲ, ಸ್ಟೋರ್ ಆಗುತ್ತೆ ಅಲ್ಲಿ. ಹಾ ಇದೇನು ಸ್ಟೆಪ್ ಕಲ್ಯಾಣಿ ಐತಲ್ಲ, ಇದು ಎಷ್ಟು ವರ್ಷದ ಇತ್ತೀಚಿಗೆ ಕಟ್ಟಿದ್ದ ಅಥವಾ ಹಳೇದ? ಹಳೇದು. ಬಟ್ ನೋಡಕ್ಕೆ ಹೊಸ ಕಲ್ಲುಗಳಿಂದ ಕೆತ್ತನೆ ಮಾಡ್ದಂಗೈತಲ್ಲ. ಇಲ್ಲ, ಅದು ಈಗ ಅದು ಪಾಲಿಶ್ ಇರ್ತದಲ್ಲ, ಪಾಲಿಶ್ ಮಾಡಿದ್ರೆ ಅದಕ್ಕಿಂತ ಮತ್ತೆ ಪಾಲಿಶ್ ಮಾಡಿದ್ದಾರೆ. ಇದು ಇದು ಕೂಡ 11ನೇ ಶತಮಾನ, 11th century. ಟೂ ಓಲ್ಡ್ ಆಗಿದ್ರೆ, ತುಂಬಾ ಓಲ್ಡ್. ಅವಾಗ ಇಲ್ಲೇ ಸೀದಾ ಶಿವಲಿಂಗ ಈ ಕಾರಣ ಅದು ಈಗಿಲ್ಲ. ಅದು ಎಲ್ಲ ಮಸೀದಿನ ಅಷ್ಟೇ. ಅದು 2 ಗುಡಿ ನೋಡ್ತಿದ್ದೀರಲ್ಲ, ಅವನ್ 4 ಇದೆ. ರಕ್ಕಸ್ತಂಗಡಿ ಯುದ್ಧ ಆಗುತ್ತಲ್ಲ, ಅವಾಗ ಗೋಪುರ ಪೂರ ಒಡೆದು ಹಾಕಿದ್ದು. ಅವಾಗ ಕಂಪನ ಮಹಾರಾಜ ಇದನ್ನ ಗೋಪುರ ವಾಪಸ್ ಕಟ್ಟಿಸ್ತಾರೆ. ಇಲ್ಲಿ ತನಕ ಕರ್ನಾಟಕ ಇಟ್ಗಿಯ ಗ್ರಾಮದ್ದು ಮಹಾದೇವ ದೇವಾಲಯ ಇತ್ತು. ನೀವು ಯಾವಾಗಾರ ಬನ್ನಿ, ಇದು 24x7 ದೇವಾಲಯ. ನೀವು ಬಂದು ನೋಡ್ರಿ, ಚೆನ್ನಾಗಿದೆ. ಈಗ ನಮ್ಮ ದೇವಸ್ಥಾನ ಐತಿ, ಮಹೇಶ್ವರ ದೇವಸ್ಥಾನದ ಬಗ್ಗೆ ಎಲ್ಲ ಇಂಟ್ರಡಕ್ಷನ್ ಮಾಡಿ ಇಲ್ಲಿ ಪ್ರವಾಸಿಗಳಿಗೆ ಒಂದು ತಾಣಂದ ಹೇಳಿಕೊಟ್ಟ ನಮ್ಮ ಯೋಗೇಶ್ ಅವರಿಗೆ ಒಂದು ಧನ್ಯವಾದಗಳು. ಈ ನಮ್ಮ ಎಲ್ಲ ಚಾನಲಲ್ಲಿ ನೋಡಿ ಸಹಕರಿಸಿ ಸಪೋರ್ಟ್ ಮಾಡಬೇಕಂತ ನಿಮ್ಮಲ್ಲಿ ದಯಮಾಡಿ ಕೇಳ್ಕೊಳ್ತೇವೆ.